ವೆಲ್ಕಮ್ ಬ್ಯಾಕ್ ಫೋರ್ಕ್ಸ್ ಟು ದ ನ್ಯೂ ವಿಡಿಯೋ. ಇದು ಆ್ಯಕ್ಚುಲಿ ಕಂಟಿನ್ಯೂಷನ್ ಆಫ್ ದ ಪ್ರೀವಿಯಸ್ ವಿಡಿಯೋ. ನಾನು ಹೇಳ್ದಂಗೆ ಪಾಪ ಈ ಕಪಲು ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸ್ತಾಯಿದ್ರು. ಅವರು ತೊಂದರೆ ಕೊಟ್ಟು ಇಲ್ಲಿಂದ ಹೇಗೆ ಓಡಿಸ್ತೀನಿ ಅಂತ ನೋಡಿ. ಮೋಸ್ಟ್ ಆಫ್ ದ ಥಿಂಗ್ಸ್ ಸೆಡ್ ಇಟ್ ಆನ್ ಲೈವ್. ಸೊ ಲಿಸನ್, ಎಂಜಾಯ್. ಇಲ್ಲಿ ನಮಗೆ ಒಳ್ಳೆ ಫ್ರೆಂಡ್ ಸಿಗುತ್ತೆ ಅನಿಸುತ್ತೆ. ನಿಲ್ಲಿಸಿ ಎದುರುಗಡೆ ಹೋಗಿ ನೋಡಿ, ಎಲ್ಲರೂ ಮೈಸೂರು ಬಂದು ಈ ಇಮೇಜ್ ಮಾತ್ರ ಕ್ಯಾಪ್ಚರ್ ಮಾಡೋಕ್ಕೋಗ್ತಾರೆ. ಅಣ್ಣ ಗಾಡಿ ಮುಂದಕ್ಕೆ ಹಾಕೋಣ. ಏನು ಗಾಡಿ? ಹುಡುಗಿ ಫೋಟೋ ತೆಗೆದ್ಬೇಡ ಆಮೇಲೆ ಪಾಪ ಬೇಜಾರು ಮಾಡ್ಕೊಂಡವರು. ಅದಕ್ಕೆ ಮಿಡ್ನೈಟಲ್ಲೇ ಬರಬೇಕಿತ್ತು. S24 ತಂದಿದ್ರೆ ಇನ್ನೂ ಆರಾಮಾಗಿ ತೆಗಿಬೋದಾಗಿತ್ತು. ಇರೋ ಬರೋರ್ನೆಲ್ಲ ಪಕ್ಕಕ್ಕೆ ಹಾಕಿ ಯಾರಿಗಿರೋನೋ ಈ ಬಾಜು ಬಿಟ್ಟೋಗ್ಬಿಡೋಣ. ಕಟ್ ಮಾಡೋದು ಕುತ್ಕೊಂಡಿರೋ ಪೊಸಿಷನ್ ಮಾಡಿ ಯಾರಾದರೂ ಆಮೇಲೆ ತಪ್ಪಿರ್ಕೊಂಡಾರೆ ತೆಕ್ಕೊಳ್ಳಿದ್ರು ಆಮೇಲೆ ತೆಗಿಯೋಣ. ಹೋಗಿ ಆ್ಯಂಗಲ್ನಲ್ಲಿ ಬರೋ ಥರ ತೆಗಿಬೇಕು. ಪ್ರೀ ವೆಡ್ಡಿಂಗ್ ಶೂಟ ಏನೋ ಮಾಡಿಸ್ತಾ ಇದ್ದಾರೆ, ಡಿಸ್ಟರ್ಬ್ ಮಾಡೋದಿಲ್ಲ. ನಮಗೆ ಅದು ಅವಕಾಶ ಇರಲಿಲ್ಲ ಅಂತ ಅಂಕಲ್ ಲಾಕ್ ಮಾಡ್ತಾ ಇದ್ರಪ್ಪು. ಅಂಕಲ್ ಇನ್ನೂ ಟ್ಯಾಗ್ ಮಾಡೋಣ. ಅಂಕಲ್ ಅಲ್ಲಿ ನಾನೇ ಕ್ಯಾಮ್ರಾ ಹಿಡ್ಕೊಂಬಂದವ್ರು. ಲಾಗೆಲ್ಲ ಅದು ಪಿಕ್ಚರ್ಗೆ ಇಲ್ಲೂ ಫ್ರೇಮ್ ಹಿಡ್ಕೊಂಬರ್ತಾ ಇದ್ರು ಅಲ್ಲಿಂದ. ಹಂಗಲ್ಲ ನಾವು ಹೊರಗೆ ಹಿಡ್ಕೊಂಡು ಹೋಗ್ಬಿಟ್ಟಿರಪ್ಪ ಅವ್ರ ಮನೆ ನೋಡಿಕೊಂಡು. ತೆಗೆದೇ ಕಷ್ಟ ಈ ಟೈಮಲ್ಲಿ, ಟ್ರಾಫಿಕ್ ಇರುತ್ತೆ. ಚೆನ್ನಾಗಿಲ್ಲ. ಚೆನ್ನಾಗಿ
ಲಾಂಗ್ ಶಾರ್ಟ್ನಲ್ಲಿ ಅಂತ ತೆಗೆದುಬಿಡೋಣ. Okay, this is done. ಮತ್ತೆ ಹೋಗಿ ಸರ್ಕಲ್ನಲ್ಲಿ ಯೂಟರ್ನ್ ಹಾಕಿ ಜಾಸ್ತಿನೇ ಆಯ್ತು ಮಾಡ್ಕೊಟ್ನಲ್ಲಬ್ರು. ಸೊ ಇಲ್ಲಿಂದ ಫೋಟೋ ಸೆಷನ್ ಮುಗಿಸಿ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅಂದ್ಕೊಳ್ತಾ ಇದ್ದೆ. ಅಂದರೆ ಕೋಟೆ ಆಂಜನೇಯ ಸ್ವಾಮಿ ಟೆಂಪಲ್ಗೆ, ಅಲ್ಲೂ ಒಂದು ಪೂಜೆ ಮಾಡಿಸ್ಬಿಡೋಣ ಅಂತ. ತಿರುಗಿ ನೋಡಿದೆ, ಒಬ್ರು ಆಂಟಿ ಗೇಟ್ ತಗೊಂಡು ಒಳಗಡೆವರೆಗೂ ಹೋಗ್ತಾಯಿದ್ರು. ಕೇಳೋಣ ಬೇಡವಾ ಒಂದು ಡೈಲಮಾನಲ್ಲಿ. ಕೊನೆಗೆ ಕೇಳಿ ಯಾಕೆ ಅವ್ರ ಹತ್ರ ಕೂಗಿಸ್ಕೋಬೇಕು ಅಂತ, ಬೇಡಪ್ಪ ಸೀದಾ ಹೊಟ್ಟೋಗೋಣ ಅಂದ್ಬಿಟ್ಟು ಈ ಯೋಚನೆಯಲ್ಲಿ ನಾನೇನು ಮಾಡಿದೆ, ಆ್ಯಕ್ಚುಲಾಗಿ ಮರೆತುಬಿಟ್ಟೆ ನಾನು ಕೋಟೆ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಹೋಗಬೇಕು ಅಂತ. ಸೊ ಸೀದಾ ಹೋಗಿ ಮುಂದೆಗಡೆ ಹೋಗಿ ಯೂಟರ್ನ್ ಹಾಕ್ಕೊಂಡು ವಾಪಸ್ ಬಂದೆ. ಸೊ ಇನ್ನು ಮೀನ್ ವೆಲ್ ಕಪಲ್ ಇಲ್ಲೇ ಫೋಟೋ ಸೆಷನ್ ನಡೆಸ್ತಾಯಿದ್ರು. ಸೊ ಅವ್ರಿಗೂ ನಮ್ಮ ಕಡೆಯಿಂದ ಒಂದು ಕಂಗ್ರ್ಯಾಚುಲೇಷನ್ಸ್. ಇನ್ ಫ್ಯೂಚರ್ ನಾನೇನಾದರೂ ಫೇಮಸ್ ಆಗಿ ನನ್ನ ಬ್ಲಾಗಲ್ಲಿ ನೀವು ಬಂದಿದ್ದೀರಾ ಅಂತ ನೀವು ಅದನ್ನೇ ಹೇಳ್ತಾ ಇದ್ದೀನಿ, ಬ್ಯಾಕ್ಗ್ರೌಂಡಲ್ಲಿ ಕೇಳಿಸ್ತಾ ಇರ್ಬೋದು ನಿಮಗೆ. ಸೊ ಅವ್ರೇನಾರ ನನ್ನ ಬ್ಲಾಗಲ್ಲಿ ಬಂದಿದ್ದಾರೆ ಅಂದರೆ ಖುಷಿ ಪಡಬೇಕಾಗತ್ತೆ ಅವರು. ಸ್ಟಾರ್ಟಿಂಗ್ ಡೇಸ್ ಆಫ್ ಕಾಮನ್ ಮ್ಯಾನ್ಸ್ ವ್ಲಾಗ್ ವಿ ವರ್ ಪ್ರೆಸೆಂಟ್ ಆನ್ ದ ವ್ಲಾಗ್ ಅಂತ. ಇದು ಆ್ಯಕ್ಚುಲಿ ಸೆಕೆಂಡ್ ಡೇ ಆಫ್ ಮೈ ವ್ಲಾಗಿಂಗ್. ನಾನು ಕ್ಯಾಮ್ರಾ ತೊಗೊಂಡಾದ್ಮೇಲಿಂದ 6th ಈ ವಿಡಿಯೋ ಮಾಡಿರೋದು 6th, ಬಟ್ ಅನ್ಫಾರ್ಚುನೇಟ್ಲಿ ನಾನು ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ ಆಲ್ಮೋಸ್ಟ್ 12-13 ಡೇಸ್ ಲೇಟರ್. ಸೊ ನಾನು ಇವಾಗ ಯೂಟರ್ನ್ ಹಾಕಿದ್ಮೇಲೆ ನನಗೆ ರಿಯಲೈಸ್ ಆಗುತ್ತೆ ನಾನು ಲೆಫ್ಟ್ ಹೋಗಬೇಕಾಗಿತ್ತು ಅಂತ. ಸೊ ಅನ್ಫಾರ್ಚುನೇಟ್ಲಿ ನಾನು ಮರೆತನಲ್ಲ. ಸೊ ಮುಂದೋಗಿ ಮತ್ತೆ ಯೂಟರ್ನ್ ಹಾಕ್ಕೊಂಡು ಬರ್ತೀನಿ. ಸೊ ಪ್ಲೀಸ್ ಬೇರ್ ವಿತ್ ಮೀ ವೈಲ್ ಐ ಡೂ. ಸೊ ಇವಾಗ ನನಗೆ ರಿಯಲೈಸ್ ಆಗ್ತಾ ಇದೆ ನಾನು ಆ ಕಡೆ ಹೋಗ್ಬೇಕಾಗಿತ್ತು ಅಂತ. ಅಮ್ಮ ಪೂಜೆಗೆ ಎಷ್ಟೊತ್ತವರೆಗೂ ತೆಗ್ದಿರತ್ತೆ? ಗಾಡಿ ಪೂಜೆ ಮಾಡಿಸ್ಬೇಕಾಗಿತ್ತು. ಅಲ್ಲಲ್ಲ ಎಷ್ಟೊತ್ತವರೆಗೂ ಇರತ್ತೆ ಅಂತ? 12 ಗಂಟೆವರೆಗೂ ಇರತ್ತಾ? ಓಕೆ. ಇದಕ್ಕೆ ಬಂದು ಕೇಳಿದ್ರೆ ಆಯ್ತಲ್ವಾ? ಇಲ್ಲ, ಇನ್ನು ನಾವು ಇನ್ನೂ ರೆಡಿ ಆಗಿಲ್ಲ, ಅದಕ್ಕೋಸ್ಕರ. ನ್ಯೂ ಇನ್ಫಾರ್ಮೇಷನ್ ಫಾರ್ ಯು ಗೈಸ್. ಪೊಲೀಸ್ನವ್ರು ಕೊಡ್ತಾ ಇದ್ದಾರೆ. ಹೇಳ್ತಾ ಇರೋದೇನಂದರೆ, ಅಯ್ಯೋನ್ ಒಳಗಡೆ ಅಷ್ಟೊಂದು ದೊಡ್ಡ ಪಾರ್ಕಿಂಗ್ ಸ್ಪೇಸ್ ಇದೆ, ಉತ್ಕೊಂಡು ಹೋಗಿ ಒಳಗಡೆ ಹಾಕಿ ಅಂತ ಇದ್ದಾರೆ. ಮರ್ಯಾದೆ ಇಲ್ಲ, ಮರ್ಯಾದೆ ವೆರಿ ಇಂಪಾರ್ಟೆಂಟ್. ಮನೆಗೆ ಹೋಗಿ ಮಕ್ಕಳನ್ನೆಲ್ಲ ರೆಡಿ ಮಾಡಿ ಬರುವ, ಒಂದು ಪೂಜೆ ಮಾಡಿಸುವ.
ಸೊ ಇಲ್ಲಿಂದ ಪೂಜೆಗೆ ಎಷ್ಟೊತ್ತಿಗೆ ಬರಬೇಕು ಏನು ಅಂತ ಕೇಳಿಕೊಂಡು ಹೊರಡ್ತಾ ಇದ್ದೀನಿ ಮನೆಗೆ. ಸೊ ಇಲ್ಲಿಂದ ಮನೆಗೆ ಹೋಗೋ ಅಷ್ಟರೊಳಗೆ ಅಂಥದ್ದೇನು ತೋರಿಸೋವಂಥದ್ದು ಇರಲಿಲ್ಲ. ಸೊ ಹಾಗಾಗಿ ಐಮ್ ಸ್ಕಿಪ್ ಟು ದ ನೆಕ್ಸ್ಟ್ ಪಾರ್ಟ್ ಆಫ್ ದ ವಿಡಿಯೋ. ಸೊ ಮನೆಗೆ ಹೋಗಿ ರೆಡಿಯಾಗಿ ಮನೆಯವ್ರ ಜೊತೆ ಮತ್ತೆ ಗಾಡಿ ಪೂಜೆ ಮಾಡ್ಸೋಕ್ಕೆ ಅಂತ ಕೋಟೆ ಆಂಜನೇಯ ಸ್ವಾಮಿ ಟೆಂಪಲ್ ಹತ್ರಕ್ಕೆ ಬರ್ತೀನಿ. ಸೊ ಐಮ್ ಸ್ಕಿಪ್ ಟು ದ್ಯಾಟ್. Okay guys, we are starting to the temple again. To ಕೋಟೆ ಆಂಜನೇಯ ಟೆಂಪಲ್. ಕೋಟೆ ಆಂಜನೇಯ ಟೆಂಪಲಲ್ಲಿ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ, ನಮ್ಮ ಅತ್ತೆ ಪ್ರಕಾರ, ಅಂದರೆ ನಮ್ಮ ಅತ್ತೆ ಗೊತ್ತಿರೋ ವಿಷಯ, ಅಲ್ಲಿ ತೊಗೊಂಡೋಗಿ ಗಾಡಿನ ಪೂಜೆ ಮಾಡಿಸಿದ್ರೆ ಮತ್ತೆ ಗಾಡಿಗಳನ್ನ ತೊಗೋಬೋದು. ಹೊಸ ಗಾಡಿಗಳು ಬರ್ತಾ ಇರ್ತವೆ ಯಾವಾಗಲೂ ಮನೆಗೆ, ಅಡಿಷನ್ ಆಗ್ತಾ ಇರುತ್ತೆ. ಹಾಗಾಗಿ ಹೋಗ್ತಾ ಇದ್ದೀವಿ ಅಲ್ಲಿಗೆ. Like earlier, family in the car, me alone in the bike. ಮನೆಗೆ ನಾವು ಮುಗಿಸ್ಕೊಂಡು ರೆಡಿಯಾಗಿ ಇವಾಗ ಹೇಗಿರುತ್ತೆ ಟ್ರಾಫಿಕ್ ಅನ್ನೋದು ನೋಡುವ. ಮೈಸೂರು. ಸೊ ಇಲ್ಲಿಂದ ಫಾಸ್ಟ್ ಪೇಸ್ನಲ್ಲಿ ವಿಡಿಯೋ ಹೋಗ್ತಾ ಇರತ್ತೆ. ನಾನು ಆಡಿಯೋ ಮಾತಾಡ್ತಾ ಇರ್ತೀನಿ. ಸೊ ಇಲ್ಲಿಂದ ಡೈರೆಕ್ಟಾಗಿ ಟೆಂಪಲ್ಗೆ ಹೋಗಬೇಕು ಅಂದ್ಕೊಂಡು ಹೊರಡ್ತಾ ಇದ್ವಿ. ಅದು ಹೇಳಿದ್ನಲ್ಲ. ಸೊ ಆ್ಯಸ್ ಐ ಎಕ್ಸ್ಪ್ಲೈನ್ಡ್ ಇನ್ ದ ಪ್ರಿವಿಯಸ್ ಶಾರ್ಟ್ ಆಫ್ ದಿಸ್ ವಿಡಿಯೋ. ಸೊ ಈ ವಿಡಿಯೋದಲ್ಲಿ ಫಸ್ಟ್ ಅರಮನೆ ಹತ್ರ ಹೋಗಿ ಫೋಟೋ ತೆಗೆದಿದ್ದಾಯಿತು. ಅದಾದ್ಮೇಲೆ ದೇವಸ್ಥಾನ ಹತ್ರ ಎಷ್ಟೊತ್ತಿಗೆ ಓಪನ್ ಮಾಡ್ತಾರೆ ಏನು ಅಂತ ಕೇಳ್ಕೊಂಬಂದಿದ್ದಾಯಿತು. ಇವಾಗ ಫ್ಯಾಮಿಲಿ ಜೊತೆ ರೆಡಿಯಾಗಿ ಪೂಜೆ ಮಾಡಿಸೋಣ ಅಂತ ಹೋಗ್ತಾ ಇದ್ದೀವಿ. ಹೋಗಬೇಕಾದ್ರೆ ಐ ವುಡ್ ಎನ್ಕೌಂಟರ್ ಟ್ರಾಫಿಕ್. ಸೊ ಯು ವಿಲ್ ಬಿ ಏಬಲ್ ಟು ಸಿ ದ ಟ್ರಾಫಿಕ್ ಇನ್ ದ ಫಾಸ್ಟ್ ಪೇಸ್. ನಾನು ಆ್ಯಕ್ಚುಲಿ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ಇದನ್ನು. ಸೊ ಅದಕ್ಕೋಸ್ಕರನೇ. ಸೊ ಐಮ್ ಗೋನಾ ಆ್ಯಡ್ ಅ ಲಿಟಲ್ ಬಿಟ್ ಆಫ್ ಮ್ಯೂಸಿಕ್ ಸೊ ದ್ಯಾಟ್ ಯು ಗೈಸ್ ಕ್ಯಾನ್ ಎಂಜಾಯ್ ಸೈಲೆಂಟ್ ಟ್ರೀಟ್ಮೆಂಟಿಂದ ಈಚೆ ಕಡೆ ಬರೋದಕ್ಕೆ. ಸೊ ಪ್ಲೀಸ್ ಗೋ ಅಹೆಡ್ ಆ್ಯಂಡ್ ಎಂಜಾಯ್.
ಓಕೆ, ಪೂರ್ತಿನಾ? ನೋಡಿ. ಓಕೆ, ಪರವಾಗಿಲ್ವಾ? ಇದು ಬೇಕಾ? ಓಕೆ. ಹಂಗೆ ಇರಿ. ಇಲ್ಲಿ 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 ಬಂಗಾರಿ, ಬಂಗಾರಿ, ಇಲ್ಲಿ ಇಲ್ಲಿ. ನೋಡಿ, ಡಾರ್ಕ್ ಆಗಿದೆ ಸ್ವಲ್ಪ, ಪರವಾಗಿಲ್ವಾ? ಸೊ ನಾನು ನನ್ನ ಫ್ಯಾಮಿಲಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೆ. ಅಷ್ಟರೊಳಗೆ ಒಂದಿಬ್ಬರು ಫೋಟೋ ತೆಗೆಸ್ಕೊಂಡ್ರು ನನ್ನ ಕೈಯಲ್ಲಿ. ಸೊ ಇವರೆಲ್ಲ ಬಿಡಿ, ಇದಕ್ಕಿಂತ ಮುಂಚೆ ಬಂದವರು. ನಾನಿವಾಗ ನಡ್ಕೊಂಡು ಅಲ್ಲಿ ಬ್ಯಾರಿಕೇಡ್ ಹಾಕಿದಾರಲ್ಲ ಅಲ್ಲಿವರೆಗೂ ಹೋಗಿ ಕಾಯೋಕ್ಕೆ ಶುರು ಮಾಡ್ತೀನಿ. ಸೊ ಇಲ್ಲಿಂದ ಪೂಜೆ ಮುಗಿಸ್ಕೊಂಡು ಮನೆಗೆ ಹೋಗಿ ಮತ್ತೆ ರೆಡಿಯಾಗಿ ಹೊರಟೆ ಊರಿಗೆ. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಇರೋ ಬ್ಲಾಗಲ್ಲಿ ನಾನು ತೋರಿಸ್ತೀನಿ. ವಾಟ್ ವೆಂಟ್ ಆನ್ ವೆನ್ ಐ ಸ್ಟಾರ್ಟೆಡ್ ಗೋಯಿಂಗ್ ಬ್ಯಾಕ್ ಟು ಬ್ಯಾಂಗ್ಳೂರ್ ಫ್ರಮ್ ಮೈಸೂರು. ಮೈಸೂರು ಇಸ್ ನಾಟ್ ಮೈ ಹೋಮ್ ಟೌನ್, ಬಟ್ ನನ್ನ ಇನ್ಲಾಸ್ ಅಲ್ಲೇ ಇರೋದು. ಸೊ ನಾನು ಅವಾಗವಾಗ ಮೈಸೂರಿಗೆ ಬಂದು ಹೋಗಿ ಮಾಡ್ತಾ ಇರ್ತೀನಿ. ಬಟ್ ಗಾಡಿ ತೊಗೊಂಡ್ಮೇಲಿಂದ ನನಗನ್ನಿಸ್ತಾ ಇತ್ತು ಚಾಮುಂಡಿ ಹಿಲ್ಸಲ್ಲಿ ಪೂಜೆ ಮಾಡಿಸ್ಬೇಕು ಅಂತ. ಸೊ ಹಾಗಾಗಿ ತೊಗೊಂಬಂದಿದ್ದೆ. ಹಾಗೆ ಕೋಟೆ ಆಂಜನೇಯ ಸ್ವಾಮಿ ನಮ್ಮ ಅತ್ತೆ ಹೇಳ್ದಂಗೆ ಅಲ್ಲೂ ಮಾಡಿಸೋಣ ಅಂತ ಮಾಡಿಸಿದ್ದು. ಸೊ ಐ ಆಮ್ ಗನ ಸ್ಕಿಪ್ ಟು ದ ಐ ಆಮ್ ಗನ ಎಂಡ್ ದಿಸ್ ವಿಡಿಯೋ ಓವರ್ ಹಿಯರ್. ಸೊ ಪೂಜೆ ಎಲ್ಲ ಸಕ್ಸಸ್ಫುಲ್ಲಾಗಿ ಮುಗಿಸ್ಕೊಂಡು ಮನೆಗೆ ಹೊರಟಿದ್ವಿ. ಹೊರಟು ರೆಡಿಯಾಗಿ ಮತ್ತು ಅವತ್ತಿನ ದಿವಸನೇ ನಾನು ಬೆಂಗಳೂರಿಗೂ ಹೊರಟೆ. ಅದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. Thank you. Keep supporting and please subscribe, like and share my videos. Tell your friends, all the common people around, stating that there is another or common man has come with new vlogs, new videos and everything. Thank you. Have a nice day ahead. Bye.